ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಬಹಳ ರುಚಿಕಟ್ಟಾದ ಹೀರೆಕಾಯಿ ಮತ್ತು ಹೆಸರು ಬೇಳೆಯಿಂದ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತ ಹಂಗಿಂಗಿರಲ್ಲ ಹೋಗ್ರತ್ತ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ, ನೀವು ಆಗ್ಲೆಲ್ಲ ಮಾಡ್ಕೊಂಡು ತಿಂತೀರ. ಅದಕ್ಕೆ ಒಕ್ಲಿದ್ರು ಇದ್ದೀರಾ. ಅಷ್ಟು ರುಚಿಯಾಗಿರುತ್ತೆ. ಬೆಣ್ಣೆ ಕಡ್ಕೊಂಡು ತಿಂತೀರ. ಇದನ್ನ ಒಂಚೂರು ತೆಳ್ಳಗೆ ಮಾಡ್ಕೊಂಡ್ರೆ ಮುದ್ದೆನೂ ತಳ್ಬೋದು. ಒಂಚೂರು ಗಟ್ಟಿಗೆ ಮಾಡ್ಕೊಂಡ್ರೆ ರೊಟ್ಟಿ, ಚಪಾತಿ, ಅನ್ನನೂ ತಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ. ಆಗ ಈಗ ಅನ್ನೋಷ್ಟೊತ್ತಿಗೆ ಆಗೋಗ್ಬಿಡುತ್ತೆ. ನಾನು ಏನೇನು ತೋರಿಸ್ತೀನಿ, ಏನೇನು ಹೇಳ್ತೀನಿ ಅಷ್ಟನ್ನೇ ಹಾಕಿ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿರಿ. ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಇದೇನಂತ ಬ್ರಹ್ಮವಿದ್ಯೆ ಅಲ್ಲ, ಭಾಳ ಸರಳವಾಗಿರೋ ರೆಸಿಪಿನೇ. ಆದರೆ ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಎಲ್ಲ ಹಂತಗಳನ್ನು ನಿಧಾನವಾಗಿ ತೋರಿಸಿರೋದ್ರಿಂದ ವಿಡಿಯೋ ದೊಡ್ಡದಾಗೈತೆ. ಹಾಗಾಗಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಬೈಕಣಕ್ಕೆ ಹೋಗ್ಬೇಡ್ರಿ. ತೀರಾ ನಿಮಗೆ ಪುರ್ಸೊತ್ತಿಲ್ಲ ಅಂತಂದರೆ ಯಾವಾಗನ ಪುರ್ಸೊತ್ತಿದ್ದಾಗ ಬೇಕಾದ್ರೆ ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು. ನಿಮಗೆ ಪುರ್ಸೊತ್ತಿತ್ತು ಅಂತಂದರೆ ಇವತ್ತು ನೋಡಿ, ಯಾವಾಗನ ಹೀರೆಕಾಯಿ ಪರೇಕಾಯಿ ಸಿಕ್ಕರೆ ಈ ಪಲ್ಯ ಮಾಡಿ ಹೆಂಗೆ ಬಂತು ಅಂತ ಹೇಳ್ರಿ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ನಾನು ಒಂದು ಟೀ ಲೋಟ ತೊಗೊಂಡಿದ್ದೀನಿ, ಚಿಕ್ಕದು ಮಾಮೂಲಿ ಇರುತ್ತಲ್ಲ ಈ ಥರ ಲೋಟದಾಗೆ ಒಂದು ಅರ್ಧ ಲೋಟದಷ್ಟು ಹೆಸರು ಬೇಳೆ ತೊಗೋತೀನಿ. ಒಂದು ಅರ್ಧ ಲೋಟ ಸಾಕು. ಒಂದಿಷ್ಟು ನಾನು ಚಮಚ ತೋರಿಸ್ತೀನಲ್ಲ, ಆ ಚಮಚದಲ್ಲಿ ಒಂದು 2 ಚಮಚ ತೊಗೋಬೋದು. ಒಂದಿಷ್ಟು ತೊಗೊಂಡ್ರೆ ಸಾಕಾಗ್ತೀವಿ. ಕೈ ಅಳತೆ ಬೇಕು ಅಂದರೆ ಒಂದಿಷ್ಟು. ಇದು ನೋಡಿರಿ, ಒಂದಿಷ್ಟು ತಗೊಂಡಿದ್ದೀನಿ. ಹೆಸರು ಬೇಳೆ ಇದು. ಇದನ್ನು ಒಂದು 2-3 ಸತಿ ಚೆನ್ನಾಗಿ ತೊಳೆದು ಬೇಯಕ್ಕಿಡಬೇಕು. ನೋಡಿರಿ, ಒಂದು 2-3 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಅದು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ನಾನಿಲ್ಲಿ ನೋಡಿರಿ ಒಂದು 3 ಲೋಟದಷ್ಟು ನೀರು ಹಾಕ್ತೀನಿ. ನಾನು ಕುಕ್ಕರ್ನ ಬೇಯಿಸ್ತಿಲ್ಲ, ಈ ಇದರಲ್ಲೇ ಬೇಯಿಸ್ತೀನಲ್ಲ ಚರಕ್ಲಾಗೆ. ಹಂಗಾಗಿ ಒಂದು 3 ಲೋಟದಷ್ಟು ಹಾಕ್ತಾಯಿದ್ದೀನಿ. ಅದು ಬೆಂದು ನೀರು ಕಮ್ಮಿ ಹಾಕತ್ತೆ. ಉಪ್ಪು ಗಿಪ್ಪು ಏನೂ ಹಾಕೋದು ಬೇಡ ಈಗಲೇ. ಇವಾಗ ಒಲೆ ಹಚ್ಚಿ ಒಂದು ಸಣ್ಣದೊಂದು ಪ್ಲೇಟ್ ದಬಾಕಿ ಬೇಯಿಸ್ಬೇಕು. ಉರಿ ಸಣ್ಣವರಿಗೆ ಚೂರು ಜಾಸ್ತಿ ಇಟ್ರಿ, ನೋಡ್ಬೇಕು ಉಕ್ಕು ಬರುತ್ತೆ ಅನಿಸುತ್ತೆ ಅದು. ಹಾಗಾಗಿ ಈ ಪ್ಲೇಟ್ಗಳನ್ನ ಪೂರ್ತಿ ಮುಚ್ಚಬೇಡ್ರಿ, ಒಂಚೂರು ಮುಚ್ಚಿರಿ, ಹಂಗೆ ಸಾಕು. ಒಂಚೂರು ಎಣ್ಣೆ ಬೇಕಾದ್ರೆ ಹಾಕಿಬೋದು ಬೇಕು ಅಂತಂದರೆ, ಒಳ್ಳೆಯ ಹದವಾಗಿ ಬೇಯುತ್ತೆ. ಇವಾಗ ಹಂಗೆ ನೋಡ್ರಿ, ಇಂಥದ್ದೊಂದು ಹೀರೆಕಾಯಿ ತಗೊಂಡಿದ್ದೀನಿ. ಹೀರೆಕಾಯಿನ ಇದೇನಿಲ್ಲಿ ಒಂಥರ ಐತಲ್ಲ ಹಿಂಗೆ ಉಬ್ಬು ಪೂರ್ತಿ ಅತ್ತ ಎರಿಬಾರ್ದು. ಒಂಚೂರು ಭಾಳ ನಾಜೂಕಾಗಿ ಒಂಚೂರು ಹಿಂಗೆ ಕುರ್ಕಾಗಿರೋದನ್ನ ತೆಗೆದು, ಹೀರೆಕಾಯಿನ ಹಸ್ರು ಭಾಗ ಇರಬೇಕು ಜಾಸ್ತಿ. ಈ ಹಸ್ರು ಭಾಗ ಇದ್ದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಂಗಾಗಿ ತೀರ ಅತ್ತ ಎರೆದು ಇದು ಮಾಡಬಾರ್ದು. ಇದನ್ನು ಒಂಚೂರು ತಿಂದು ನೋಡ್ಬೇಕು. ಇದನ್ನ ಒಂದೊಂದು ವಿಷ್ಕರಿತವೆ, ಹಾಗಾಗಿ ಚೆನ್ನಾಗೈತೆ ಇಲ್ಲ ಅಂತ ಒಂದು ಸತಿ ನೋಡಿ. ಏನಾದರೂ ಹಂಗೆ ಯಾರು ವಿಷ್ಕರಿತೈತೆ ಅನ್ನೋದಾದರೆ ಹಾಕ್ಬೇಡ್ರಿ. ತೀರ ಇನ್ನೊಂದು ಇರುತ್ತಲ್ಲ, ಇನ್ನೊಂದು ಹಾಕ್ರಿ, ಆಯಿತಾ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಚೆನ್ನಾಗಿ ಮೇಲಿಂದ ಅಷ್ಟೇ ಇದನ್ನ ಎರೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೊತೀನಂತೆ. ಈಗಳ್ರಿ ಒಂದಿಷ್ಟು ಇದು ಮಾಡಿದ್ರೆ ಸಾಕು, ಒಂದಿಷ್ಟು ಎರ್ಕೊಂಡ್ರೆ ಸಾಕು. ತೀರಾ ಹತ್ತ ಇದನ್ನು ಮಾಡಬಾರ್ದು. ಸಾಕು, ಒಂದು 1/4 kg ಅಷ್ಟು ಆಯ್ತು ಇದು, ಇಲ್ಲ ಒಂದು 200 ಗ್ರಾಮ್ ಅಷ್ಟು ಇರಬೇಕು. ಹಂಗೆ ನೋಡ್ರಲ್ಲಿ, ಇದು ಕೂಡ ಹೆಸರು ಬೇಳೆನೂ ಕೂಡ ಚೆನ್ನಾಗಿ ಕುದೀತೈತೆ. ಬೆಳ್ಳಂದೆಲ್ಲ ತೆಗೀರಿ. ಇದನ್ನ ನೊರೆ ಅಂಥದ್ದು ಏನು ಬರುತ್ತೆ ಬುರ್ಗು, ಇದನ್ನು ತೆಗೆದ ಕಡೆ ಉಗ್ರಿ. ಇವಾಗ ಇದನ್ನು ತೀರಾ ದೊಡ್ಡಕ್ಕೆ ಬೇಡ, ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು. ಕೆಲವರು ಸ್ಟೀಲಿಂದ್ರಾಗ ಹೆಚ್ಬೇಡ್ರಿ ಅಂತಾರೆ, ಇನ್ನು ಕೆಲವರು ಮರದ್ದು ಬಳಸಿದರೆ ಮರದಾಗ ಹೆಚ್ಬೇಡ್ರಿ, ಅದ್ರಾಗೆ ಬೂಸು ಹಿಡ್ದಿರುತ್ತೆ, ಅಂದರೆ ಫಂಗಸ್ ಎಲ್ಲ ಬಂದಿರುತ್ತೆ ಅಂತಾರೆ. ಸ್ಟೀಲಿಂದ ಆದರೆ ಸ್ಟೀಲಿಂದು ಅದ್ರ ಕಣಗಳು ಹೊಟ್ಟೆಗೆ ಹೋಗ್ತವೆ ಅಂತಾರೆ. ಏನು ಮಾಡೋದಂತ ಗೊತ್ತಾಗಲ್ಲ. ಒಂದೊಂದ್ಸತಿ ಅಂತೂ ತೇಕ್ಲಡ್ಸನ್ನ ಅಲ್ಲಗೆ ಜಗದು ಹಾಕೋಣ ಅನ್ನಂಗೆ ಆಗಿರುತ್ತೆ. ಇವಾಗ ಎಲ್ಲದು ಹಂಗೆ ಆಗಿದೆ. ಹೆಂಗಪ್ಪ ಅಂತಂದರೆ ಪ್ರತಿಯೊಂದರಿಂದನೂ ಏನಾದರೂ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಹಾಗಾಗಿ ಹಳೆ ಕಾಲದ್ದೇ ಉತ್ತಮ. ಏಳಿಗೆ ಮನೆಗೆ ಹೆಚ್ಚಾಗ್ತಿದ್ರಲ್ಲ ಅವಾಗ, ಅದೇ ಚೆಂದ ಅಂತ ಅನಿಸುತ್ತೆ. ಹಿಂಗೆ ಇಷ್ಟಿಷ್ಟು ಸಣ್ಣಕ್ಕೆ ಹೆಚ್ಕೊಳ್ರಿ ಹಿಂಗೆ. ಮತ್ತು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಒಳ್ಳೇದು ಹೇಳಿದ್ರಿದ್ದೆ ಹಿಂಗೆ ಆಡ್ತೈತೆ ಅಂಥೇಳಿ. ಸ್ಟೀಲಿಂದ ಒಳ್ಳೇದಾ, ಮರದ್ದು ಒಳ್ಳೇದಾ, ಇಲ್ಲ ಪ್ಲಾಸ್ಟಿಕ್ಕಿಂದ ಒಳ್ಳೇದಾ,
ಇಲ್ಲ ಏಳಿಗೆ ಮಣೆ ಒಳ್ಳೇದಾ ನೀವೇ ಹೇಳ್ರಿ, ಅದಕ್ಕೆ ಅದನ್ನೇ ನಾನು ತಗೋತೀನಂತೆ. ಮನೆಗೆ ಏಳಿಗೆ ಮಣೆ ಐತೆ, ಸ್ಟೀಲಿಂದು ಐತೆ, ಮರದ್ದು ಐತೆ, ಪ್ಲಾಸ್ಟಿಕ್ಕಿಂದು ಐತೆ. ಇವಾದರೆ ಹಿಂಗೆ ಪ್ಲೇಟ್ಗಳು ಹಿಂಗೆ ಕೈಗೆ ಸಿಕ್ಬಿಡ್ತಾವ ಸರ್ನ, ಹಂಗೆ ಕಚ 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 ಕೊಚ್ಚಿಬಿಟ್ಟು ಹಂಗೆ ಹಾಕಿ ಮಾಡೋದಕ್ಕೆ ಅನುಕೂಲ ಅಂತೇಳಿ ಜಾಸ್ತಿ ಪ್ಲೇಟ್ನಾಗೆ ಹೆಚ್ಚು ನಡಿ ಅಂತೀನಿ ನಾನು ಭಾಳ ಸತಿ. ಹಂಗೆ ಇದ್ರ ಜೊತೆಗೆ ಒಗ್ಗರಣೆಗೆ ಒಂದು ಸಣ್ಣದು ಈರುಳ್ಳಿ ಜಾಸ್ತಿ ಹಾಕೋದು ಬೇಡ, ಸಣ್ಣದು ಹಾಕಬೇಕು. ಇದ್ರಾಗ ಒಂದು ಅರ್ಧ ಹಾಕಿದ್ರೆ ಸಾಕಾಗುತ್ತೆ ಒಗ್ಗರಣೆಗೆ. ತೀರಾ ಈರುಳ್ಳಿ ಆದರೆ ಸಿಕ್ಕಟ್ಟೆ ಸೆಲ್ಲಾಗುತ್ತೆ ಒಂಥರ. ಹಂಗೆ ಇಂಥದ್ದೊಂದು ಟೊಮೆಟೊ ಹಣ್ಣು, ಇದಕ್ಕೆ ಸಣ್ಣದಿದ್ರೆ ನಡೆಯುತ್ತೆ. ಆಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ. ನೀವು ಹಸಿಮೆಣ್ಸಿಕಾಯಿ ಬಳಸಲ್ಲ ಅನ್ನೋ ಅಂತಾರೆ ಖಾರದ ಪುಡಿನೂ ಹಾಕ್ಕೋಬೋದು. ನಾನು ಇಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಇವತ್ತು. ಈಗ ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ, ನಡೀರಿ. ಇಲ್ಲಿ ನೋಡಿರಿ, ಹೆಸರು ಬೇಳೆನೂ ಅಷ್ಟೇ ಚೆನ್ನಾಗಿ ಒಳ್ಳೆ ಹದವಾಗಿ ಬೇಯ್ತೈತೆ. ಇದಕ್ಕೇನು ನಾವೇನು ಭಾಳ ತಲೆ ಕೆಡ್ಸ್ಕೊಂಬೋದೇನು ಬೇಡ. ಎಲ್ಲಿವರೆಗೂ ಬೇಯಬೇಕಪ್ಪ ಅಂತಂದರೆ ಮೆತ್ತಗಾಗಬೇಕು. ನೋಡಿರಿ, ಮಾಮೂಲಿ ನಾವು ಹೆಂಗೆ ತೊಗರಿಬೇಳೆ ಬೇಯಿಸ್ತೀವಲ್ಲ ಹಂಗೆ ಬೇಳೆಗಳು ಯಾವತ್ತೂ ಹೊರಗಿಂದ ಬೇಯ್ಕೊಂಬರ್ತವೆ. ಒಂದು ತಗೊಂಡು ಹಿಂಗೆ ಅಂದ್ವಿ ಅಂದರೆ ಚೆನ್ನಾಗಿ ಮೆತ್ತಗೆ ಬೆಂದಿರ್ಬೇಕು. ಹಿಂಗೆ ನೋಡಿರಿ, ಹಂಗೆ ಪುಟಕ್ನಾಗ ಆರೋಗುತ್ತೆ. ಚೆನ್ನಾಗಿ ಮೆತ್ತು ಬೇಯಿಸ್ಬೇಕು. ಕುಕ್ಕರ್ಗೆ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಕರಗೋಗ್ಬಿಡ್ತಾವೆ ಅವು. ಹಾಗಾಗಿ ಹಿಂಗೆ ಪಾತ್ರೆಯಲ್ಲೇ ಒಂದು ಸತಿ ಇಟ್ಟು ಅವು ಪಾಡಿಗೆ ಬೇಕಂತ ಇರ್ತವೆ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಇನ್ನೂ ಅನುಕೂಲ ಬೇಳೆನ. ಇವಾಗ ನಾನು ಇದನ್ನ ಈ ಕಡೆ ಒಲೆ ಮೇಲೆ ಇಡ್ತೀನಿ, ಇಲ್ಲಿ ಒಗ್ಗರಣೆ ಹಾಕ್ಬೇಕಲ್ಲ, ಅಷ್ಟೊತ್ತಿಗೆ ಆಗುತ್ತತ್ತ. ಇವಾಗ ಈ ಕಡೆ ಒಲೆ ಮೇಲೆ ಒಂದು ಬಾಣಲಿ ಇಡ್ರಿ. ನಾನಂತೂ ಈಗ ಒಂದು 15 ದಿನದಿಂದ ಇದೇ ಬಾಣಲಿ ಹಾಕಿ ಉಜ್ಜಿ ನೋಡಿ, ಉಜ್ಜಿ ನಡಿ ಅಂತ ಇದ್ದೀನಿ. ಎಲ್ಲದಕ್ಕೆ ಇದನ್ನೇ ಬಳಸ್ತಾರೆ. ಒಂಥರ ಏನೋ ಚೆನ್ನಾಗಾಯ್ತಿದೆ, ಒಳ್ಳೆ ದಿಮ್ಮನೈತಾ. ಅಡುಗೆ ಮಾಡೋಕ್ಕೆ ಒಂಥರ ಏನೋ ಖುಷಿ, ತಲೆನೇ ನಿಲ್ಲಲ್ಲ, ಹಂಗೆ ಆಗ್ತಿರ್ತಿದ್ರೆ ಅಡುಗೆ ಮಾಡ್ಬೇಕಾರೆ ಅಂತ ಅಷ್ಟು ಖುಷಿ ಆಗುತ್ತೆ. ಇರಲಿ ಆ ಕಡೆಗೆ. ಇವಾಗ ಇದಕ್ಕೊಂಚೂರು ಅಂತ ಎಣ್ಣೆ ಹಾಕಿ ಒಗ್ಗರಣೆ ಕೊಡೋಣ. ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕಳ್ರಿ. ಎಣ್ಣೆ ಕಡಿಮೆ ತಿಂದ್ರೆ ಒಂದು ಕಡಿಮೆ ಹಾಕಳ್ರಿ, ಜಾಸ್ತಿ ತಿಂದ್ರೆ ಒಂಚೂರು ಜಾಸ್ತಿ ಹಾಕಳ್ರಿ. ಹೆಸ್ರು ಬೇಳೆನೂ ಅಷ್ಟೇ ಜಾಸ್ತಿ ನುಣ್ಣಗಾಗೋ ತನಕ ಬೇಯಿಸ್ಕೋಬೇಕು ಅಂದರೆ ಹಂಗಾರೆ ಬೇಯಿಸ್ಕೊಳ್ರಿ. ಇಲ್ಲ ಒಂಚೂರು ಹಂಗೆ ಕಾಳು ಕಳಂಗಿದ್ರು ನಡೆಯುತ್ತೆ ಅಂದರು ಹಂಗೆ ಬೇಯಿಸ್ಕೊಳ್ರಿ, ಒಟ್ಟು ಹೆಂಗಿದ್ರು ನಡೆಯುತ್ತೆ. ಇವಾಗ ಇದಕ್ಕೆ ಎಣ್ಣೆ ಕಾಯ್ತದಂಕಲೇ ಒಂದು 4 ಕಾಳು ಸಾಸಿವೆ, 4 ಕಾಳು ಜೀರಿಗೆ ಹಾಕ್ಬೇಕು. ಜೀರಿಗೆ ನೋಡಿರಿ, ಸಾಸಿವೆ ಚಿಟಪಟ ಅಂದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ರಿ. ಸ್ವಲ್ಪ ಎಣ್ಣೆಲ್ಲ ಮಾಗಲಿ ಸ್ವಲ್ಪ ಹೊತ್ತು. ಆಮೇಲೆ ಈರುಳ್ಳಿ, ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ 1 ನಿಮಿಷ ಆದಮೇಲೆ, ನಾವಿಲ್ಲಿ ಏನು ಹೆಚ್ಚಿಟ್ಕೊಂಡಿದ್ದೀವಿ ಸಣ್ಣಕ್ಕೆ ಹೀರೆಕಾಯಿ, ಇದನ್ನು ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ನೀರು ಪರೇನು ಹಾಕೋದು ಬೇಡ. ಈಗ ಚೆನ್ನಾಗಿ ಒಂದು ಸ್ವಲ್ಪ ಗೂರಾಡ್ರಿ. ನೋಡಿ, ಹೀರೆಕಾಯಿ ಹಾಕಿ 1 ನಿಮಿಷ ಆದಮೇಲೆ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ತೀವಿ. ಆಮೇಲೆ ಈ ಮುಚ್ಚಳಕ್ಕೆ ತೆಗೆದು ಇದಕ್ಕೊಂಚೂರು ಅರಿಶಿನ ಪುಡಿ, ಉಪ್ಪು ಹಾಕಬೇಕು. ನೋಡಿ, ಒಂಚೂರು ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕಿ ಇನ್ನೊಂದ್ಸತಿ ಗೂರಾಡ್ರಿ ಹಂಗೆ. ಆಮೇಲೆ 1 ನಿಮಿಷ ಆದಮೇಲೆ ಮತ್ತೆ ಮುಚ್ಚಳಕ್ಕೆ ತೆಗೆದು ಟೊಮೆಟೊ ಹಣ್ಣು ತೋರಿಸಿದ್ನಲ್ಲ, ಟೊಮೆಟೊ ಹಣ್ಣು ಹೆಚ್ಚಿ ಇದಕ್ಕೆ ಹಾಕ್ರಿ. ಆಮೇಲೆ ಒಂದ್ಸತಿ ಚೆನ್ನಾಗಿ ಗೂರಾಡ್ರಿ ಹಂಗೆ. ಇವಾಗ ಮತ್ತೊಂದು ನಿಮಿಷ ಅದೇ ಯಥಾಸ್ತಿ ಈ ಮುಚ್ಚಳಿಕೆ ಮುಚ್ಚಿ ಬೇಯಿಸೋದು. ನೋಡಿರಿ, ಹೆಸರು ಬೇಳೆನೂ ಒಳ್ಳೆ ಚೆನ್ನಾಗಿ ಬೆಂದಿದ್ದಾವೆ. ಹಿಂಗೆ ಹತ್ತಾಗಾದರೂ ಬೇಯಿಸ್ಬೋದು, ಇಲ್ಲ ಹಂಗೆ ಒಂದು ಅಗಳಿರೋ ತನಕ ಆದ್ರೂ ಬೇಯಿಸ್ಬೋದು. ಇವೇನು ಭಾಳ ಹೊತ್ತು ಹಿಡಿಯಲ್ಲ, ಒಂದು 20 ನಿಮಿಷಕ್ಕೆಲ್ಲ ಚೆನ್ನಾಗಿ ಹಿಂಗೆ ಕರ್ಗೆ ಹೋಗ್ಬಿಡ್ತಾವೆ ಅಲ್ಲೇ. ಹಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೋದು. ಇದೇನು ಮೊದಲಿಗೂ ಹಾಕ್ಬೋದು, ಕೊನೆಗೂ ಹಾಕ್ಬೋದು, ಯಾವಾಗ ಹಾಕಿದ್ರೂ ನಡೆಯುತ್ತೆ. ನೋಡಿ, ಈಗ ಟೊಮೆಟೊ ಹಣ್ಣು 1 ನಿಮಿಷ ಬೆಂದಿದ್ದಾದಮೇಲೆ ನಾವಿಲ್ಲೇನು ಬೇಯಿಸಿಟ್ಕೊಂಡಿದ್ದೀವಿ ಹೆಸರು ಬೇಳೆ, ಇದನ್ನು ಇದಕ್ಕೆ ಹಾಕೋಣ. ನಿಮ್ಗೆ ಬೇಕು ಅಂತಂದರೆ ಬೆಳ್ಳುಳ್ಳಿನೂ ಹಾಕೋಬೋದು, ಜಜ್ಜಿ ಶುಂಠಿನೂ ಹಾಕೋಬೋದು. ನಾನು ಅದೆಲ್ಲ ಹಾಕ್ತಿಲ್ಲ, ಸಾಕಿಷ್ಟೇ.
ಹೆಸರುಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಗೂರಾಡ್ರಿ ಅನ್ಸತ್ತೆ ಹಿಂಗೆ. ನೀವು ಇದನ್ನು ಮುದ್ದಿಗೆ ಮಾಡ್ಕೊತಿದ್ದೀವಿ ಅಂತಂದರೆ ತೆಳ್ಳಗೆ ಮಾಡ್ಕೊಳ್ರಿ, ನೀರೊಂದು ತೊಟ್ಟು ಜಾಸ್ತಿ ಹಾಕಿ. ಚಪಾತಿಗೆಲ್ಲ ರೊಟ್ಟಿಗಳಿಗೆ ಮಾಡ್ಕೊತಿದ್ದೀವಿ ಅನ್ನೋರು ಒಂದು ತೊಟ್ಟು ನೀರು ಕಡಿಮೆ ಹಾಕ್ಯಾಳ್ರಿ, ಗಟ್ಟಿಗಾಗುತ್ತೆ. ಈಗ ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕಿದು. ನೋಡಿರಿ, ಹಿಂಗೆ ಒಂದ್ಸತಿ ಕುದಿ ಬಿದ್ಮೇಲೆ ನೀವು ಇದಕ್ಕೆ ಮನೆಯಲ್ಲಿ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿ, ಇದರದ್ದು ರೆಸಿಪಿ ಹಾಕಿದ್ದೀನಿ. ಇದ್ರ ಕೆಳಗಡೆ ಲಿಂಕ್ ಹಚ್ಚಿರ್ತೀನಿ, ಬೇಕು ಅಂತಂದರೆ ನೀವು ಅದನ್ನು ನೋಡಿ ಸಾಂಬಾರು ಪುಡಿ ಮಾಡ್ಕೋಬೋದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಪಲ್ಯಗಳಿಗೆ ಆಗ್ಬೋದು, ಸಾರುಗಳಿಗೆ ಆಗ್ಬೋದು, ಭಾಳ ಚೆನ್ನಾಗಿರುತ್ತೆ. ನಿಮಗೆ ನೋಡೊಂದ್ಸತಿ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಮಾಡ್ಕೊಳ್ರಿ ಸಾಂಬಾರು ಪುಡಿನ. ನೋಡಿರಿ, 1 ಚಮಚದಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈಗ ಕೆಲವರು ಈ ಸಾಂಬಾರು ಪುಡಿಗೇ ಒಣಮೆಣ್ಸಿಗೆ ಹಾಕಿ ಅಂದರೆ ಖಾರದ ಪುಡಿನ ಸೇರಿಸಿರ್ತಾರೆ. ಇದಕ್ಕೆ ನಾನು ಖಾರದ ಪುಡಿ ಸೇರಿಸಿಲ್ಲ. ಹಾಗಾಗಿ ನೀವೇನಾದರೂ ಖಾರದ ಪುಡಿ ಸೇರಿಸಿರ್ತಕ್ಕಂಥ ಸಾಂಬಾರು ಪುಡಿ ಬಳಸ್ತಾ ಇದ್ದರೆ ಹಸಿಮೆಣ್ಸಿಕಾಯನ್ನ ಕಡಿಮೆ ಹಾಕ್ಯಾಳ್ರಿ ಮೊದಲಿಗೆ. ಇಲ್ಲ ತೀರ ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಸಾಂಬಾರು ಪುಡಿ ಸ್ವಲ್ಪ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಹಿಂಗೆ ಗೂರಾಡ್ರಿ. ಇವಾಗ ಹುಣಸೆ ಹುಳಿ, ನಾವು ಎಣ್ಣೆ ಟೊಮೆಟೊ ಹಣ್ಣು ಹಾಕಿ ಹುಣಸೆ ಹುಳಿ ಹಾಕ್ಬೇಕು ಒಂಚೂರು. ಅದೇ ಬೇಳೆ ಬೇಯಿಸಿದ್ದ ಚರುಕ್ಲಾಗಿ ಹುಣಸೆ ಹುಳಿ ಇದು ಮಾಡಿದ್ದೀನಿ. ಹುಣಸೆ ಹುಳಿ ಅಂತೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಹುಳಿ ಮುಂದಾಗಿರ್ಬೇಕಂದ್ರೆ ಒಂಚೂರು ಜಾಸ್ತಿ ಹಾಕೊಳ್ರಿ, ಕಡಿಮೆ ಇರಬೇಕು ಅನ್ನೋದಾದರೆ ಒಂದು ತೊಟ್ಟು ಕಡಿಮೆ ಹಾಕ್ಯಾಳ್ರಿ ಅಷ್ಟೇ. ಹಂಗೆ ಉಪ್ಪು ಅನ್ಸತಿ ನೋಡಿರಿ, ಉಪ್ಪೇನ ಕಡಿಮೆ ಆಗಿತ್ತು ಅಂದರೆ ಒಂಚೂರು ಉಪ್ಪು ಹಾಕ್ರಿ. ಈಗ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ರಿ ಸ್ವಲ್ಪ ಹೊತ್ತು. ನೋಡಿರಿ, ಇವಾಗ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ರಿ, ಯಾಕಂದರೆ ನಾವು ಎದ್ದಾಗ ಬೈಗಿನಾಗ ತಿಂತೀವಿ ಅನ್ನೋದಾದರೆ ಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅದು ಇಲ್ಲಾಂದರೆ ಅಳಿಸ್ಬಿಡುತ್ತೆ. ಹಾಗಾಗಿ ಕಾಯಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಗಟ್ಟಿ ಆಯಿತು. ಹಿಂಗೆ ಗಟ್ಟಿಗೆ ಆಯ್ತು ಅಂತಂದರೆ ನೀರು ಹಾಕ್ಕೋಬೇಕು, ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳು ಮಾಡ್ಕೋಬೇಕು. ಕಾಯಿ ಹಾಕಿ 1 ರಿಂದ 2 ನಿಮಿಷ ಆದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ಉದುರಿಸಿ ಇನ್ನೊಂದು ಹಿಂಗೆ ಚೆನ್ನಾಗಿ ಗೂರಾಡಿದ್ರಿ ಅಂತಂದರೆ ಹಾಗೇ ಹೋಯ್ತು ಪಲ್ಯ. ಇಷ್ಟೇ. ನಿಮಗೆ ನಾನು ಹೇಳಿದ್ನಲ್ಲ, ಹೆಸರು ಬೇಳೆ ಕಾಳು ಕಾಳಂಗಿರಬೇಕಿತ್ತು ಅಂತಂದರೆ ಜಾಸ್ತಿ ಬೇಯಿಸ್ಬೇಡ್ರಿ. ಇಲ್ಲ ಸ್ವಲ್ಪ ಹಿಂಗೆ ಅದು ಕರಗಿರಬೇಕು ಅನ್ನೋದಾದರೆ, ಮಸ್ದಂಗೆ ಆಗಿರಬೇಕು ಅನ್ನೋದಾದರೆ ಜಾಸ್ತಿ ಬೇಯಿಸ್ರಿ. ನನಗೇನೋ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಅದು ಥರ ಮಸ್ದಂಗೆ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಇನ್ನೊಂದು ಇದೇ ಥರ ನಾನು ಏನೇನು ತೋರಿಸಿದ್ದೀನಿ ಹಿಂಗೆ ಮಾಡಿ ನೋಡಿರಿ, ಚೆನ್ನಾಗಿ ಬರುತ್ತೆ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ನೋಡಿರಿ, ಇವಾಗ ರುಚಿ ರುಚಿಯಾದ ಹೀರೆಕಾಯಿ ಮತ್ತು ಹೆಸರುಬೇಳೆ ಪಲ್ಯ ಸಿದ್ಧವಾಯಿತು. ನಾನು ಏನು ಹೇಳಿದ್ದೀನಿ ಇದೇ ಥರ ಒಂದು ಸತಿ ಮಾಡಿ ನೋಡಿರಿ. ಬೇರೆ ಅದು ಇದು ಬೇರೆ ಸಾಮಾನುಗಳು ಏನು ಹಾಕಕ್ಕೆ ಹೋಗ್ಬಿಡ್ರಿ, ಇದು ಭಾಳ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ 2 ಸತಿ ಬೇಕಾದ್ರೆ ಇನ್ನು ಬೇಕಾದ್ರೆ ಒಂಚೂರು ಗರಂ ಮಸಾಲ ಆಗಿರ್ಬೋದು, ಹಸಿಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಈ ಥರ ಬೇಕಾದ್ರೆ ನೀವು ಪ್ರಯೋಗ ಮಾಡ್ಬೋದು. ನಿಮಗೇನಾದರೂ ಅಷ್ಟು ಇಷ್ಟ ಆಗಿಲ್ಲ ಅಂತಂದರೆ, ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಜಾಸ್ತಿ ಅತಿಯಾಗಿ ಮಸಾಲೆ ಏನೂ ಇಲ್ಲ, ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಚೆನ್ನಾಗಿ ಜೀರ್ಣ ಆಗುತ್ತೆ. ಹೆಸರುಬೇಳೆ ಮತ್ತು ಹೀರೆಕಾಯಿ ನಮ್ಮ ದೇಹಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ನಿಮಗೇನಾದರೂ ಈ ಒಂದು ಪಾಕವಿಧಾನ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ಈ ಒಂದು ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು. ನಮಸ್ತೆ.